ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳ ಹೋರಾಟಕ್ಕಿಳಿದ ನಂತರ ಅನೇಕ ಸವಾಲುಗಳು ಎದುರಾಯ್ತಾ. ಧರ್ಮಸ್ಥಳ ಹೋರಾಟಕ್ಕಿಳಿದ ನಂತರವೇ ತಿಮರೋಡಿ ಅವರಿಗೆ ಸಾಕಷ್ಟು ರೀತಿಯ ಕಾನೂನಾತ್ಮಕ ಕಂಟಕಗಳು ಎದುರಾಯ್ತಾ. ಧರ್ಮಸ್ಥಳಕ್ಕೆ ಹೋರಾಟಕ್ಕಿಳಿದ ನಂತರ ಏನೇನಾಯಿತು? ಹಾಗಾದ್ರೆ ತಿಮರೋಡಿ ಅವರು ಫುಲ್ಲು ಜನಪ್ರಿಯ ಆಗಿದ್ದು ಈ ಒಂದು ಹೋರಾಟದ ನಂತರವಾನ? ಇಂದು ತಿಮರೋಡಿ ಜನಪ್ರಿಯತೆ ಜಗಜ್ಜಾಹೀರಾಗಿದೆ. ತಿಮರೋಡಿಗೆ ಬೆಳತಂಗಡಿಯಲ್ಲಿ ಎಲ್ಲಿಲ್ಲದ ಜನಪ್ರಿಯತೆ ಇದೆ. ಪೊಲೀಸರು ವಶಕ್ಕೆ ಪಡೆಯುವಂತಹ ವೇಳೆ ಮುಗಿಬಿದ್ದ ಜನ ಅದಕ್ಕದೇ ಸಾಕ್ಷಿ. ಮೊಳಗಿದ್ದು ತಿಮರೋಡಿ ಪರ ಘೋಷಣೆ. ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಜನರ ಜೈಕಾರ. ಒಬ್ಬ ಮನುಷ್ಯನ ವ್ಯಕ್ತಿತ್ವದ ವಿಸ್ತಾರವನ್ನು ನೋಡಬೇಕಾದ್ರೆ ಆತನ ಜನ ಬೆಂಬಲವನ್ನು ಗಮನಿಸಬೇಕಾಗುತ್ತೆ. ತಿಮರೋಡಿಯ ವಿರುದ್ಧ ಅನೇಕ ಕೇಸುಗಳು ದಾಖಲಾಗಿರಲಿ, ತಿಮರೋಡಿಯ ಹಿಂದಿನ ಖಟ್ಟರ್ ಹಿಂದುತ್ವವಾದ ಇತ್ತಲ್ಲ, ಪ್ರಖರ ಹಿಂದುತ್ವವಾದ ಇತ್ತಲ್ಲ, ಆ ಸಂದರ್ಭದಲ್ಲಿ ಅವರ ಸೈದ್ಧಾಂತಿಕವಾದಂತಹ ನಿರ್ಧಾರಗಳ ಮೇಲೆ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳಿದೆ. ಅದೇನೇ ಇರಲಿ, ಆದರೆ ಈಗ ಆ ತಿಮರೋಡಿ ಎಲ್ಲ ಇರೋದು. ಈಗ ಇರುವಂತಹ ತಿಮರೋಡಿ ಸೌಜನ್ಯ ಪರ ಹೋರಾಟಗಾರನಾದ ತಿಮರೋಡಿ. ಬೆಳತಂಗಡಿ ಮುಂದಿನ ಶಾಸಕರಾಗ್ತಾರಾ ತಿಮರೋಡಿ? ಅಷ್ಟು ಜನಪ್ರಿಯತೆ ಇದೆ ತಿಮರೋಡಿ ಅವರಿಗೆ. ಧರ್ಮಸ್ಥಳ ಹೋರಾಟಕ್ಕಿಳಿದ ನಂತರ ತಿಮರೋಡಿ ಫುಲ್ ಜನಪ್ರಿಯ. ಧರ್ಮಸ್ಥಳ ಹೋರಾಟ ಅನ್ನೋದಕ್ಕಿಂತಲೂ ಸೌಜನ್ಯ ಪರ ಹೋರಾಟ. ಸೌಜನ್ಯ ಪರ ಹೋರಾಟಕ್ಕಿಳಿದ ನಂತರ ತಿಮರೋಡಿಯವರಿಗೆ ಆ ಭಾಗದ ಅಲ್ಪಸಂಖ್ಯಾತರ ಬೆಂಬಲ ಸಿಕ್ತು, ಆ ಭಾಗದ ಸೆಕ್ಯುಲರ್ ಹಿಂದೂಗಳ ಬೆಂಬಲ ಸಿಕ್ತು, ಆ ಭಾಗದ ಎಡಪಂಥೀಯ ಸಂಘಟನೆಗಳ ಬೆಂಬಲ ಸಿಕ್ತು. ಎಲ್ಲಿಲ್ಲದ ಬೆಂಬಲ. ಈ ಮನುಷ್ಯ ಹಿಂದುತ್ವವಾದ ಸಂಘಟನೆಯಲ್ಲಿ ಇರಬೇಕಾದ್ರೆ ಯಾರ್ಯಾರು ಈತನ ವಿರೋಧಿಗಳಿದ್ರು ಅವರೆಲ್ಲರೂ ಕೂಡ ಈಗ ಮಹೇಶ್ ಶೆಟ್ಟಿ ತಿಮರೋಡಿಯ ಆಪ್ತ ವಲಯಕ್ಕೆ ಬಂದು ಸೇರ್ತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಅಬಲೆಯ ಪರ ಧ್ವನಿ ಎತ್ತುತ್ತಿದ್ದಾರೆ. ಸೌಜನ್ಯ ಎನ್ನುವಂತಹ ನಿಸ್ಸಹಾಯಕ ಮತ್ತು ಅಸಹಾಯಕ ಕುಟುಂಬದ ಹೆಣ್ಣು ಮಗಳ ಅತ್ಯಂತ ಕೆಟ್ಟದಾಗಿ ಆಕೆಯನ್ನು ಅತ್ಯಾಚಾರ ಮಾಡಿ ಕೊಲ್ಲಲಾಯಿತು. ಆ ಹೆಣ್ಣು ಮಗಳ ಬಗ್ಗೆ ಮಾತನಾಡೋದಕ್ಕೆ ಈ ಕರ್ನಾಟಕದ ಯಾವೊಬ್ಬ BJP ಮುಖಂಡನೂ ಬರಲಿಲ್ಲ, ಕಾಂಗ್ರೆಸ್ ಮುಖಂಡನೂ ಬರಲಿಲ್ಲ, JDS ಮುಖಂಡನೂ ಬರಲಿಲ್ಲ. ಅಂತಹ ಸಂದರ್ಭದಲ್ಲಿ ಎದ್ದು ಬಂದಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ. ಅರ್ಥ ಮಾಡ್ಕೊಳ್ಳಿ, ನಮಗೆ ಈ ಮನುಷ್ಯನನ್ನು ಹೊಗಳಿ ಅಟ್ಟಕ್ಕೇರಿಸಿ ಯಾವ ನಯಾಪೈಸದ ಪ್ರಯೋಜನವೂ ಇಲ್ಲ. ಈತನನ್ನು ವಿಮರ್ಶೆ ಮಾಡಿಯೂ ಕೂಡ ನಮಗೆ ಯಾವ ಪ್ರಯೋಜನವೂ ಇಲ್ಲ. ವಸ್ತು ಸ್ಥಿತಿಯನ್ನು ಹೇಳಬೇಕಲ್ಲ. ಒಬ್ಬ ಮನುಷ್ಯನ ವ್ಯಕ್ತಿತ್ವದ ವಿಸ್ತಾರ ಗೊತ್ತಾಗೋದು ಯಾವಾಗ ಗೊತ್ತಾ? ಒಬ್ಬ ಮನುಷ್ಯ ಸತ್ತ ನಂತರ ಆತನ ಪಾರ್ಥಿವ ಶರೀರ ನೋಡೋದಕ್ಕೆ ಬರುವಂತಹ ಜನಸ್ಥೋಮ, ಒಬ್ಬ ಮನುಷ್ಯನ ಮದುವೆಯ ಸಂದರ್ಭದಲ್ಲಿ ಬರುವಂತಹ ಜನಸ್ಥೋಮ. ಈಗ ನೋಡಿ, ಈ ಮನುಷ್ಯನನ್ನು ಪೊಲೀಸರು ಕಸ್ಟಡಿಯ ಹೆಸರಿನಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಅದು ಗೊತ್ತಾದಂತಹ ಅಭಿಮಾನಿಗಳು ದಾರಿ ಉದ್ದಕ್ಕೂ ನಿಂತ್ಕೊಂಡು ಕೂಗಿದ್ದೇನೆ ಹೇಳಿ, ಜೈ ಮಹೇಶ್ ಶೆಟ್ಟಿ, ಜೈ ಸೌಜನ್ಯ. ಅದಕ್ಕೆ ಕಾರಣ ಏನು ನೋಡ್ರಯ್ಯ? ಒಂದು ಹೋರಾಟದಲ್ಲಿ ಪಾಲ್ಗೊಂಡ ಹೆಸರಿನಲ್ಲಿ ನನ್ನ ಮೇಲೆ ಅನೇಕ FIRಗಳಾಗುತ್ತೆ ಅನ್ನೋದು ಗೊತ್ತಾಗಿದ್ರೂ ಕೂಡ ಸೌಜನ್ಯ ಹೋರಾಟದಿಂದ ಹಿಂದೆ ಸರಿಲಿಲ್ಲ. ಈ ಮನುಷ್ಯ ಇಡೀ ಊರಿಗೆ ಊರೇ ವಿರೋಧಿಗಳಾಗಿ ನಿಂತ್ಕೋತಾರೆ ಅನ್ನೋದು ಈತನಿಗೆ ಖಾತ್ರಿಯಾಗಿದ್ರೂ ಕೂಡ ಸೌಜನ್ಯ ಹೋರಾಟದಿಂದ ವಿಚಲಿತನಾಗಲಿಲ್ಲ ಈ ಮನುಷ್ಯ. ಒಂದು ದೊಡ್ಡ ಸಮುದಾಯ ಮತ್ತು ಪ್ರಬಲ ಆರ್ಥಿಕ ರೀತಿಯಲ್ಲೂ ಸಾಮಾಜಿಕ ರೀತಿಯಲ್ಲೂ ಪ್ರಬಲ ಸಮುದಾಯವೇ ನನ್ನ ವಿರುದ್ಧ ತಿರುಗಿ ಬೀಳುತ್ತೆ ಅನ್ನೋದು ಗೊತ್ತಿದ್ದರೂ ಕೂಡ ಸೌಜನ್ಯ ಪರ ಹೋರಾಟದಿಂದ ಹಿಂದೆ ತಿರುಗಿ ಓಡಲಿಲ್ಲ ಈ ಮನುಷ್ಯ. ನಿಂತ್ಕಂಡ ಬಂಡೆ ಕಲತರ. ಹಾಗಾಗಿದೆ ಈ ಜನಸ್ಥೋಮ ಈಗಲೂ ಇರೋದು. ಆ ಕಾರಣಕ್ಕೋಸ್ಕರನೇ ಜೈ ಮಹೇಶ್ ಶೆಟ್ಟಿ ಅಂತ ಇರೋದು ಜನ. ಆ ಕಾರಣಕ್ಕೋಸ್ಕರನೇ ಜೈ ಸೌಜನ್ಯ ಪರ ಅನ್ನೋ ಘೋಷಣೆ ಕೂಗ್ತಾ ಇರೋದು. ಅದೇನೇ ಇರಲಿ, ಸೊ ಮಹೇಶ್ ಶೆಟ್ಟಿಗೆ ಸಾಕಷ್ಟು ಜನ ಬೆಂಬಲ ಇದೆ. ಈ ಜನ ಬೆಂಬಲವನ್ನು ಇಟ್ಕೊಂಡು ನಾಳೆ ದಿನ MLA ಆದರೂ ಅದರಲ್ಲಿ ಆಶ್ಚರ್ಯ ಪಡುವ ಅಗತ್ಯ ಬರೋದಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.